ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಇವತ್ತು ಸೇರಿರುವಂತ ಕಾರ್ಯಕ್ರಮ ಖಾಲಿ ಡಬ್ಬ ಸಿನಿಮಾದ ಪತ್ರಿಕಾಗೋಷ್ಠಿ. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಇದೇ ಸೆಪ್ಟೆಂಬರ್ 19ಕ್ಕೆ ರಾಜ್ಯಾದ್ಯಂತ ಅದ್ದೂರಿ ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಈಗ ನಾವೆಲ್ಲರೂ ಒಂದಷ್ಟು ಸಿನಿಮಾ ವಿಚಾರವಾಗಿ ಟ್ರೇಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇದೆಲ್ಲ ರಿಲೀಸ್ ಆಗಿ ಈ ಸಿನಿಮಾ ಬಗ್ಗೆ ಒಂಚೂರು ಏನಿರ್ಬೋದು ಸಿನಿಮಾ ಅನ್ನುವಂಥ ಗ್ಲಿಮ್ಸ್ ನಮಗೆ ಸಿಕ್ಕಿದೆ. ಆದರೂ ರಿಲೀಸ್ ಡೇಟ್ ಅನೌನ್ಸ್ ಪ್ರೆಸ್ ಮೀಟ್ ಅಂತ ಇವತ್ತು ಮಾಡ್ತಾ ಇದ್ದೀವಿ. ಯಾಕಂದರೆ ಇನ್ನೊಂದಷ್ಟು ವಿಚಾರಗಳನ್ನ ಜನರ ಮುಂದೆ ಪ್ರಸ್ತುತಪಡಿಸೋಣ ಅನ್ನುವಂಥ ಒಂದು ಆಶಯ ತಂಡದ್ದು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಖಾಲಿ ಡಬ್ಬ ಇಡೀ ತಂಡ ಕಾರ್ಯಕ್ರಮದಲ್ಲಿದ್ದಾರೆ. ಕಲಾವಿದರು, ತಂತ್ರಜ್ಞರು, ಎಲ್ರಿಗೂ ಪ್ರೀತಿಯ ಸ್ವಾಗತ. ಮಾದ ತುಣುಕುಗಳನ್ನ ನೋಡಿದಾಗ ಖಾಲಿ ಡಬ್ಬ ಅನ್ನೋದು ಕೂಡ ಇದರಲ್ಲಿ ಒಂದು ಬಹಳ ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇದೆ. ಒಂದು ಏನೋ ಬೇರೆನೆ ಟಾಪಿಕ್ ಇಟ್ಕೊಂಡು, ಕಂಟೆಂಟ್ ಇಟ್ಕೊಂಡು ಏನೋ ಒಂದು ಕತೆ ಹೇಳೋಕೆ ಹೊರಟಿದ್ದಾರೆ. ಒಂದು ವಿಭಿನ್ನವಾದಂಥ ಸಿನಿಮಾ ಅಂತೂ ಮಾಡಿದ್ದಾರೆ ಅನ್ನೋದೊಂದು ಗ್ಲಿಮ್ಸ್ ಸಿಕ್ಕಿತ್ತು. ಆ ಟ್ರೇಲರ್ ನೋಡ್ಕೊಂಡು ಬರೋಣ. ಅದಾದ್ಮೇಲೆ ಒಂದು ಹಾಡು ಕೂಡ ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗುತ್ತೆ. ಟ್ರೇಲರ್ ಹಾಗೆ ಹಾಡು ಪ್ಲೀಸ್. ಆಗ್ಬಿಡ್ತಾರೆ. ಕಷ್ಟಪಟ್ಟು ಮಾಡ್ತಾರೆ. 19ನೇ ತಾರೀಕು ನೋಡಿ ಸಿನಿಮಾ ಇದೆ. ಖಾಲಿ ಡಬ್ಬ ನೋಡಿ. ಲೈಟ್ಸ್ ಆಫ್. 19ನೇ ತಾರೀಕು ಗೊತ್ತಾಗುತ್ತೆ ಅದ್ರೊಳಗಡೆ ಏನಿದೆ ಅಂತ. ನಾಗೇಂದ್ರ ಪ್ರಸಾದ್ ಸರ್ ಇಂದಾನೆ ಮಾರ್ಚ್ ಶುರು ಮಾಡೋಣ ಅಲ್ವಾ? ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ ಸರ್. ಇದೇ 19ನೇ ತಾರೀಕು. ಟ್ರೇಲರ್ ನೋಡಿದ್ವಿ, ಹಾಡುಗಳು ನೋಡಿದ್ವಿ, ನಿರ್ದೇಶಕರು ಆಯ್ತು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಾಗೆ ಪತ್ರಿಕೋದ್ಯಮದವ್ರಿಗೆ, ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ಹೇಳ್ತಾ, ನನ್ನ ಹೆಸರು ಕೆ ಪ್ರಕಾಶ್ ಅಂಬ್ಳೆ ಅಂತ. ಇದು ನನ್ನ ಮೊದಲನೇ ಚಿತ್ರ ಖಾಲಿ ಡಬ್ಬ. ಸೊ ಹಿಂದೆ ಒಂದು 10 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸಂತೆಯಲ್ಲಿ ನಿಂತ ಕಬೀರ, ಮತ್ತು ಒಂದು ಚಾನ್ಸ್ ಕೊಡಿ, ಸವೇನೋ, ಈ ಥರ ಒಂದಿಷ್ಟು ಸಿನಿಮಾಗಳ ಅನುಭವದ ಮೇರೆಗೆ ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಇದು 8 ತಿಂಗಳಿಂದ ಮೊದಲು ಇದೇ SRVಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದು. ಇದು ಸೆಕೆಂಡ್ ಪ್ರೆಸ್ ಮೀಟು. ಫಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಸಾಂಗ್ ರಿಲೀಸ್ ಮಾಡಿದ್ದು. ಸೊ ಇನ್ನೊಂದು 3 ದಿನ ಇದೆ. ಇದು ಸೆಕೆಂಡ್ ಪ್ರೆಸ್ ಮೀಟು. ರಿಲೀಸ್ಗೆ ರೆಡಿಯಾಗಿದೆ 19ನೇ ತಾರೀಕು. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ನಿಮ್ಮ ಪ್ರೋತ್ಸಾಹ, ಪ್ರೀತಿ ನಮ್ಮ ಖಾಲಿ ಡಬ್ಬ ಚಿತ್ರದ ಮೇಲೆ ಇರಲಿ. ಖಾಲಿ ಡಬ್ಬ ಟೈಟ್ಲು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮ ರಾಮಗುಡಿಯವರು ನಮಗೆ ಒಂದು 12 ವರ್ಷದ ಫ್ರೆಂಡ್ ಅವರು. ಸೊ ಫೋನ್ ಮಾಡಿ, ಬನ್ನಿ ಪ್ರಕಾಶ್, ನಿಮ್ಮ ಹತ್ರ ಮಾತಾಡಬೇಕು, ಒಂದು ಕತೆ ಇದೆ, ಸಿನಿಮಾ ಮಾಡೋಣ ಅಂತ ಕರೀತಾರೆ. ಸೊ ಅಲ್ಲಿ ಹೋದಾಗ ಅವರು ಮತ್ತು ಆರ್ಯವರ್ಧನ್ ಇರ್ತಾರೆ. ಕತೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆರ್ಯವರ್ಧನ್ ಅವ್ರದ್ದು ಕತೆ ಇದು. ಫಸ್ಟು ಕತೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಹಿಂಗೆ ಅಂತ. ಸೊ ನನ್ನ ಕತೆ ತುಂಬ ಇಷ್ಟ ಆಗುತ್ತೆ. ಸೊ ಕತೆ ಆದಮೇಲೆ ಟೈಟ್ಲು ಅಂತ ಕೇಳ್ತೀನಿ. ಆಲ್ರೆಡಿ ಟೈಟ್ಲು ಇಟ್ಟಿರ್ತಾರೆ ಖಾಲಿ ಡಬ್ಬ ಅಂತ. ಸೊ ಕತೆಗೂ ಟೈಟ್ಲಿಗೂ ತುಂಬ ಮ್ಯಾಚ್ ಆಗಿರುತ್ತೆ. ಸೊ ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಚಿತ್ರಕಥೆ ಬರೆದು, ಸಂಭಾಷಣೆ ಬರೆದು ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದೀನಿ. ಅದಾದ್ಮೇಲೆ ಖಾಲಿ ಡಬ್ಬ ಬಗ್ಗೆ ಹೇಳ್ಬೇಕು ಅಂದರೆ, ಸೊ ಪಾತ್ರದೊಳಗಿನ ಪಾತ್ರಧಾರಿ ಅಂತ ಹೇಳ್ಬೋದು ಖಾಲಿ ಡಬ್ಬದ ಬಗ್ಗೆ. ಸೊ ಖಾಲಿ ಡಬ್ಬದಲ್ಲಿ ಗೊಂಬೆಗಳಿರ್ತವೆ, ಒಂದಿಷ್ಟು ವಿಷಯಗಳಿರ್ತವೆ. ಸೊ ಆ ಗೊಂಬೆನೂ ಸಹ ಒಂದೊಂದು ಕತೆ ಹೇಳ್ತಾ ಹೋಗುತ್ತೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ಹಾಗೆ ನಮ್ಮ ಟೀಮ್ ಬಗ್ಗೆ ನಾ ಒಂದಿಷ್ಟು ವಿಷಯ ಹೇಳ್ಬಿಡ್ತೀನಿ. ಮೇಯ್ನಾಗಿ ನಮ್ಮ ಪ್ರೊಡ್ಯೂಸರು ಮಂಜು ಗುರ್ರಪ್ಪ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ. ಸೊ ಇವತ್ತು ಸಿನಿಮಾ ರಿಲೀಸ್ ಅಂಥದ್ವರೆಗೆ ಬಂದಿದೆ ಅಂದರೆ ಮುಖ್ಯವಾದ ಕಾರಣ ಅವರೇ. ಸೊ ಅವ್ರ ಸಪೋರ್ಟು. ಅದಕ್ಕೆ ಕೋ ಪ್ರೊಡ್ಯೂಸರ್ಗೆ ನಮ್ಮ ಅಪ್ಪಾಜಿ ಗೌಡ್ರು, ಚಿಕ್ಕೇಗೌಡರು, ಸೌಮ್ಯ ರಮೇಶು, ರಾಮು ಸರು ಮತ್ತು ಆರ್ಯವರ್ಧನ್ ಇವರೆಲ್ಲ ಸಪೋರ್ಟ್ ಮಾಡಿ ಇವತ್ತು ಇಲ್ಲಿವರೆಗೆ ಬಂದಿದೆ ಸಿನಿಮಾ. ಅದಾದಮೇಲೆ ಮೇಯ್ನಾಗಿ ನಮ್ಮ ಸಾಹಿತ್ಯ ಮತ್ತು ಸಂಗೀತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರು ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಂಗಿಲ್ಲ ಬಿಡಿ. 5 ಸಾಂಗು ಅವರೇ ಬರೆದಿದ್ದಾರೆ. ಸರಸ್ವತಿ ಪುತ್ರರು ಅಂತಲೇ ಹೇಳ್ಬೋದು. ಅವರು ಪೆನ್ ಇಟ್ಕೊಂಡು ಬರೀ ಕೂತ್ಕೊಂಡ್ರೆ ಅದು ಬೇರೆ ಲೆವೆಲ್ಗೆ ಇರುತ್ತೆ ಸಾಂಗು. ಅಷ್ಟು ಅಚ್ಚುಕಟ್ಟಾಗಿ 5 ಸಾಂಗು ಬರ್ಕೊಟ್ಟಿದ್ದಾರೆ ನಮಗೆ. ರೀ ರೆಕಾರ್ಡಿಂಗ್ ಅಂತೂ ಅದ್ಭುತವಾಗಿ ಬಂದಿದೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ರೀ ರೆಕಾರ್ಡಿಂಗ್ ಬಗ್ಗೆ ಎಲ್ಲ. ಹಾಗೆ ಈ ಸಿನಿಮಾದ DOP ಬಂದ್ಬಿಟ್ಟು ಲಕ್ಕಿ ಅಂತ. ಹಾಗೆ ವೆಂಕಿ UDV ಎಡಿಟಿಂಗ್ ಮಾಡಿದ್ದಾರೆ. ಕುಂಫು ಮಾಸ್ಟ್ರು 3 ಫೈಟ್ ಮಾಡಿದ್ದಾರೆ. ಇನ್ನೊಂದು ಕಂಪೋಸಿಂಗ್ ಬಂದು ನಮ್ಮ ರಾಮಗುಡಿಯನ್ನೇ ಮಾಡಿದ್ದಾರೆ. ಕೊರಿಯೋಗ್ರಫಿ ಬಂದ್ಬಿಟ್ಟು ರಾಮು ಸರು, ಗಿರೀಶ್ ಮಾಸ್ಟ್ರು. ಹಾಗೆ ನಾನೊಂದು ಸಾಂಗ್ ಮಾಡಿದ್ದೀನಿ, ಸರ್ಜಿಕಲ್ ನೋಡೋಲ್ಲ, ಅದು ನಾನೇ ಮಾಡಿದ್ದು. ಸೊ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಹಾಗೆ ನನ್ನ ಪ್ರೊಡಕ್ಷನ್ನು ಯೂನಿಟು, ಎಂಟೈರ್ ಟೆಕ್ನಿಕಲ್ ಟೀಮ್ ಶಕ್ತಿನೇ ಇವತ್ತು ಖಾಲಿ ಡಬ್ಬ ಇಲ್ಲಿವರೆಗೆ ಬಂದು ನಿಂತಿದೆ. ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕು ಅಂದರೆ, ರಾಮಗುಡಿಯವರು ನಮ್ಮ ಪ್ರೊಡ್ಯೂಸರ್ ತಮ್ಮನೇ ಅವರು. ಅದ್ಭುತವಾಗಿ ಅಭಿನಯಿಸಿದ್ದಾರೆ ನಿಜವಾಗ್ಲೂ. ಎಲ್ಲಿ ಹೊಸಬ್ರು ಅಂತ ಅನ್ಸಲ್ಲ ಅವರು.
ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಸಾಥ್ ಕೊಟ್ಟಂತಹ ನಾಯಕಿಯಾದ ಆದ್ಯಪ್ರಿಯ ಮತ್ತು ಹರಿತ್ ಅವರು ಇಬ್ಬರು ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಮೇಯ್ನಾಗಿ ಕುರಿ ಪ್ರತಾಪ್ ಇದ್ದಾರೆ ಸಿನಿಮಾದಲ್ಲಿ. ನಾಗೇಂದ್ರ ಪ್ರಸಾದ್ ಸರ್ ಒಂದು ಸ್ವಲ್ಪ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಹಾಗೆ ಮಜಾ ಬರುತ್ತದೆ ನಮ್ಮ ಸೀತಾರಾಮ್ ಅವರಿದ್ದಾರೆ. ಹಾಗೆ ಒಂದಿಷ್ಟು ಜನ ರಂಗಭೂಮಿ ಕಲಾವಿದರು ಸಿನಿಮಾದಲ್ಲಿ ದಂಡೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ನಮ್ಮ ಎಂಟೈರ್ ಸಿನಿಮಾದ ಟೀಮ್ ಸರ್. ನಿರ್ಮಾಪಕ ಯಾವ ಅಂಶ ಈ ಸಿನಿಮಾ ಜನ ಸೆಳೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಖಾಲಿ ಡಬ್ಬ ಅದೇನೆ ಸರ್. ಈಗ ಇಂಟ್ರೋಲ್ ಬ್ಯಾಕ್ ಒಂದು ಪಾಯಿಂಟ್ ಹೇಳಿದೀವಿ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಜೀವನ ಡಬ್ಬ ತುಂಬುತ್ತೆ, ಇಲ್ಲಾಂದ್ರೆ ಖಾಲಿ ಅಂತ ಅನ್ಸುತ್ತೆ. ಸೊ ಆ ಎಳೆ ಇಟ್ಕೊಂಡು ಮಾಡಿದೀವಿ. ಪ್ರತಿಯೊಬ್ರು ನೋಡೋ ಅಂತ ಸಿನಿಮಾ ಸರ್ ಇದು. ಸೊ ಕಂಪ್ಲೀಟ್ ಕಮರ್ಷಿಯಲ್ ಆಗಿ ಫೈಟ್ಸು, ಕಾಮಿಡಿ, ಫೀಲ್ ಎಲ್ಲ ಇದೆ. ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಈಗ ದಸರಾ ಸೀಸನ್ ಈ ಡಬ್ಬ ಮತ್ತೆ ಆ ಮಕ್ಕಳ ಆಟಿಕೆ ಎಲ್ಲ ನೋಡಿದಾಗ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ. 100% ಸರ್. ಆ ಇಂಟೆನ್ಷನ್ ಏನಾದ್ರೂ ಇದಾಗುತ್ತಾ ಅಂತ? ಇಲ್ಲ ಇದೇ ಬೇರೆ ಸರ್. ಇದು ಅಲ್ಲಿ ಗೊಂಬೆಗಳಿರುತ್ತಲ್ಲ, ಖಾಲಿ ಡಬ್ಬಗಳು ಗೊಂಬೆ, ಆ ಗೊಂಬೆಲಿ ಒಂದೊಂದು ಕತೆ ಇರುತ್ತೆ ಸರ್. ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಏನೇನ್ ಕತೆ ಇರುತ್ತೆ, ಒಂದೊಂದು ಗೊಂಬೆ ಏನ್ ಕತೆ ಹೇಳುತ್ತೆ, ಸೊ ಖಾಲಿ ಡಬ್ಬದೊಳಗೆ ಅಂತ. ಈಗ ಸಾಮಾನ್ಯ ಲವ್ ಮಾಡೋರಿಗೆ ಆ ಪಕ್ಕದ ಏರಿಯಾ ಈ ಏರಿಯಾ ಅಂತ ಇರ್ತಾರೆ. ನೀವು ಅದನ್ನ ರಾಜರು ಕಾಲಘಟ್ಟ ಹೋಲಿಕೆ ಮಾಡ್ಕೊಂಡು ಹೇಳ್ಕೊಂಡ್ ಬಂದಿರಲ್ಲ, ಅದು ಆ ಥರ ಎಲ್ಲ ಅಲ್ಲ, ಇಲ್ಲ ಖಾಲಿ ಡಬ್ಬ ಅಂತ ಯಾಕೆ ಇಟ್ರಿ? ಗೊಂಬೆಗಳ ಡಬ್ಬ ಅಂತಾನೆ ಇಡ್ಬೋದಿತ್ತು. ಇಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಏನಕ್ಕೋಸ್ಕರ ನಾವು ಇಟ್ಟಿದೀವಿ ಅಂತ. ಸೊ ಖಾಲಿ ಡಬ್ಬನ ಒಂದು ಪಾತ್ರ ಸರ್ ಸಿನಿಮಾದಲ್ಲಿ. ಖಾಲಿ ಡಬ್ಬನ ಒಂದು ಪಾತ್ರನೇ. ಸೊ ಕಲಾವಿದ್ರೆ ಹೆಂಗ್ ಅಭಿನಯಿಸಿದ್ರೆ, ಸೊ ಪಾತ್ರನೂ ಖಾಲಿ ಡಬ್ಬನು ಹಂಗೆ ಅದೇ ಒಂದು ಪಾತ್ರ ಅಂತ ಹೇಳಿ. ಈ ಕತೆ ಅವ್ರು ಕೊಟ್ಟರು ಅಂತ ಹೇಳಿದ್ರೆ ಕತೆ ಅವ್ರದ್ದು ಆರ್ಯವರ್ಧನ್ ಪೊಲೀಸ್ ಅವ್ರದ್ದು ಚಿತ್ರಕಥೆ ಎಲ್ಲ ನೀವೇ ಮಾಡಿದ್ರು. ಚಿತ್ರಕಥೆ ನೋಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿರ್ಮಾಪಕರು ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದ ನಿರ್ಮಾಪಕ. ನನ್ನ ಜೊತೆ ಕೂಡ ಈಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಸುಮಾರು ಜನ, ನಮ್ಮ ಸೌಮ್ಯರಾಮ್ ಆಗಿರ್ಬೋದು, ಆಮೇಲೆ ಚಿಕ್ಕೇಗೌಡರು, ನಮ್ಮ ಡಾಕ್ಟ್ರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ಸಿನಿಮಾ ಈ ಮಟ್ಟಿಗೆ ಬಂದಿದೆ ಇವತ್ತು. ಹಾಗೂ ನಾವು ಎಲ್ಲರಿಗಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ಅಂದರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ಹೇಳಬೇಕು. ಹೊಸಬ್ರಂತರ ನೋಡಿದೆ, ಅವರೇ 5 ಸಾಂಗ್ ಕೂಡ ಕಂಪೋಸ್ ಮಾಡಿ ಅವರೇ ಅದನ್ನ ಮ್ಯೂಸಿಕ್ ಕೂಡ ಮಾಡ್ತೀವಿ ಅಂದಾಗ ನಮ್ಗೆ ಭಾಳ ಖುಷಿ ಆಯಿತು. ಈ ಥರ ಸಪೋರ್ಟ್ ಈಗಿನ ಕಾಲದಲ್ಲಿ ಎಲ್ಲೂ ಯಾರಿಗೂ ಸಿಗಲ್ಲ, ನಮಗೆ ಸಿಕ್ಕಿದೆ, ನಮ್ಮ ಸೌಭಾಗ್ಯ. ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ಚೆನ್ನಾಗಿ ಮಾಡಿದಾರಿಂದ. ಆಮೇಲೆ ಫಸ್ಟ್ ಸೀನ್ ನಮ್ಮ ಡೈರೆಕ್ಟರ್ ಅಂದ್ರೆ ರಾಮ್ ಗುಡಿ ಅವ್ರು ಕಂಪೋಸ್ ಮಾಡಿಲ್ಲ, ಇಟ್ ವಾಸ್ ಕಂಪೋಸ್ ಬೈ ಕೋ ಡೈರೆಕ್ಟರ್ ನರೇಶ್ ಅಂತ ಇದ್ದಾರೆ, ಇಲ್ಲೇ ಇದ್ದಾರೆ ಅವರು. ಅವ್ರ ವೇದಿಕೆಗೆ ಬರಬೇಕಾಯ್ತು, ಅವ್ರ ಕ್ಯಾಮ್ರಾ ಆಗಿ ಮಾಡ್ತಾರೆ. ಫಸ್ಟ್ ಸೀನ್ ಅದೇ ಫೈಟ್ ಸೀನ್ ಅವ್ರು ಕಂಪೋಸ್ ಮಾಡಿದ್ದಾರೆ. ಸೀನ್ ಅವ್ರು ಮಾಡಿದ್ದಾರೆ. ಓಕೆ, ನೀವೇನು ಬಿಸ್ನೆಸ್ ಎಸಿ ಆಗ್ಬೋದು ಅನ್ಸುತ್ತೆ. ನಮ್ಮದು ಸ್ವಂತ ಬಿಸ್ನೆಸ್ ಇದೆ. ನಮ್ಮ M&M ಇಂಡಸ್ಟ್ರಿಯಲ್ ಸರ್ವಿಸಸ್ ಅಂತ ಒಂದು ಸರ್ವಿಸ್ ಬೇಸ್ಡ್ ಕಂಪನಿ ಇಟ್ಕೊಂಡಿದ್ದೀನಿ ನಾನು. ಅಂದರೆ ನಾನು ಇಲ್ಲಿ ಕೆಲಸ ಮಾಡ್ತೇನೆ. ನಾನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಇಲ್ಲೇ ಕಂಪನಿಲಿ ಕೆಲಸ ಮಾಡ್ತಿದ್ದೆ. ಅದೇ ನಾನು ಅಲ್ಲಿ ನಮ್ಮೂರಲ್ಲಿ ದಾವಣಗೆರೆಯಲ್ಲಿ ಕೂಡ ಅದನ್ನೇ ಇಟ್ಕೊಂಡು ಈಗ ಬಿಸ್ನೆಸ್ ಮಾಡ್ತಿದ್ದೀನಿ. ರಾಜಕೀಯದವ್ರು ಕೂಡ ಇದೆ. ಗ್ರಾಮ ಪಂಚಾಯತಿ ಮೆಂಬರ್ ಈಗ ಪ್ರೆಸೆಂಟ್ 2ನೇ ಬಾರಿಯಲ್ಲಿ ನಮ್ಮ ಹಳ್ಳಿಯಲ್ಲೇ. ಅದೇ ನಮ್ಮ ಬಿಸ್ನೆಸ್ ಅಂತ ಹೇಗೆ. ಇದು ನೀವು ಸಿನಿಮಾ ಮಾಡೋ ಉದ್ದೇಶ? ಸಿನಿಮಾ ಮಾಡೋ ಉದ್ದೇಶ ಬಂದ್ಬಿಟ್ಟು ನಮ್ಮ ರಾಮಗುಡಿಯಿಂದ, ನಮ್ಮ ತಮ್ಮನಿಂದ ಅವ್ರಿಗೊಂದು ಆಸೆ, ಇದೊಂದು ಅವ್ರಿಗೊಂದು ಪ್ಯಾಷನ್, ಮಾಡಲೇಬೇಕು ಅನ್ಸಿದ್ರು. ಮತ್ತೆಲ್ಲ ಡಿಸೈಡ್ ಮಾಡಿ ಒಂದು ತೀರ್ಮಾನ ತಗೊಂಡು ಮಾಡಿದ್ವಿ. ನೀವು ಹೇಳ್ದಂಗೆ ಖಾಲಿ ಡಬ್ಬ ಅಂದಾಗ ಮತ್ತೆ ಎಲ್ಲರೂ ನಗ್ತಾರೆ. ನಾವು ಮೊನ್ನೆ ಪ್ರಮೋಷನ್ ಎಲ್ಲ ಮಾಡುವಾಗ ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ವಿ, ಹೊಸದುರ್ಗ, ಚಿತ್ರದುರ್ಗ, ನಮ್ಮ ಹೊನ್ನಾಳಿದವ್ರಿಗೆ ಎಲ್ಲ ಕಡೆ. ಮತ್ತು ಖಾಲಿ ಡಬ್ಬ ಅಂದ ತಕ್ಷಣ ಸಡನ್ನಾಗಿ ಎಲ್ಲರೂ ಏನಪ್ಪ ಇದು ಖಾಲಿ ಡಬ್ಬ ಅಂತಾರೆ. ಈ ಪ್ರೊಡ್ಯೂಸರ್ ಏನಪ್ಪ ಇದು ಖಾಲಿ ಡಬ್ಬ ಅಂತ ಎಲ್ಲರಿಗೂ ಅದೊಂದು ಬೇರೆ ಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಸ್ಟಿಲ್ ಈ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಖಾಲಿ ಡಬ್ಬ ಇಸ್ ನಾಟ್ ಎ ನೆಗೆಟಿವ್ ಇಂಪ್ಯಾಕ್ಟ್, ಇದು ಆ್ಯಕ್ಚುಲಿ ಪಾಸಿಟಿವ್. ತುಂಬ ಪ್ರಚಾರ ಚೆನ್ನಾಗಿ ಸಿಗುತ್ತೆ. ಅಲ್ಲ, ಪ್ರಚಾರ ಒಂದು ಸಿಗುತ್ತೆ. ಆಮೇಲೆ ಸುಮ್ಮನೆ ಅಂತೂ ಟೈಟ್ಲ್ ಇಟ್ಟಿಲ್ಲ ಅದನ್ನ. ಸಿನಿಮಾದಲ್ಲಿ ಏನಾಗಿದೆ, ಸಿನಿಮಾದಲ್ಲಿ ಖಾಲಿ ಅಂತೂ ಇಲ್ಲ, ಸಿನಿಮಾದಲ್ಲಿ ಎಲ್ಲ ತುಂಬಿದೆ. ಆಗ್ಲಿ ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಅಂದರೆ ತುಂಬ ಜನಗಳ ಆಶೀರ್ವಾದ. ಈಗ ನೋಡಿ ಅವರಲ್ಲ ಮೇನ್ ಜ್ಯೂರೀಸ್, ಅವ್ರು ಡಿಸೈಡ್ ಮಾಡಿ ನೋಡಿ ಏನಾಗುತ್ತೆ. ಈಗ ಈ ವಾರ 19ಕ್ಕೆ ಸುಮಾರು 5-6 ಸಿನಿಮಾ ಇದೆ, ಜಾಸ್ತಿ ಇದೆ. ನಿಮಗೆ ಯಾರು ಖುಷಿ ಬಿಟ್ರು, ಹೇಗೆ ಸೆಟಪ್ ಅಲ್ಲಿ ಯಾರು ಮಾಡಿದ್ದಾರೆ? ಜಯದೇವ್ ಅನ್ನೋರು ಡಿಸ್ಟ್ರಿಬ್ಯೂಟರ್ಸ್. ಇಲ್ಲ ಅವ್ರು ಇವತ್ತು ಬರಬೇಕಾಗಿತ್ತು. ಅವ್ರು ಯಾವುದೋ ಒಂದು ಮೀಟಿಂಗ್ ಇದೆ ಅಂತೇಳಿ ಅವ್ರು ಬರೋಕ್ಕಾಗಲಿಲ್ಲ. ಇಬ್ರು ಕೂಡ, ಇನ್ನೊಬ್ರು ಮೈಸೂರಿಗೆ ಹೋಗಿದ್ದಾರೆ. ಇವತ್ತು ಬರಬೇಕಾಗಿತ್ತು ಅವ್ರಿಗೆ. ಜಯದೇವ್ ಡಿಸ್ಟ್ರಿಬ್ಯೂಟರ್ಸ್. ಎಷ್ಟೇ ಟ್ರೈನ್ ಹೇಳಿದಾರೆ? ಟೋಟಲ್ 30 ಥಿಯೇಟರ್ ಪ್ಲಾನ್ ಮಾಡಿದೀವಲ್ಲ ಓವರ್ ಕರ್ನಾಟಕ. 30 ಥಿಯೇಟರ್ ಮಾರ್ಗಿಲೆಲ್ಲ ಸೇರಿ 30 ಥಿಯೇಟರ್ಸ್ ಅಂತ ಪ್ಲಾನ್ ಮಾಡಿದ್ರು. ಇವತ್ತು ಫೈನಲ್ ಆಗುತ್ತೆ, ಅದು ನಾಳೆ ಡಿಸ್ಪ್ಲೇ ಆಗುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಹೇಳೋದೇನಿಲ್ಲ, ಎಲ್ಲ ನಮ್ಮ ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ, ಎಲ್ಲರಿಗೂ ವಿಶ್ ಮಾಡಿಬಿಟ್ರು. ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬಿಟ್ರು, ಪ್ರೊಡ್ಯೂಸರ್ಸ್ ಬಗ್ಗೆ ನಮ್ಮ ಅಣ್ಣನ ಹೇಳ್ಬಿಟ್ರು. ಇನ್ನು ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಖಾಲಿ ಡಬ್ಬ ಮೊದಲೇ ಟೈಟ್ಲೇ ನೆಗೆಟಿವ್. ಎಲ್ಲರೂ
ನನಗೆ ಸುಮಾರು ಜನ ಅಲ್ಲ ನನ್ನ ಮಕ್ಳಿಗೆ ಎಲ್ಲ ಮುಗೀತು ಅಂದರೆ ಈ ಥರ ಭಾಷೆಯಲ್ಲೇ ನಮಗೆಲ್ಲ ಕೇಳಿದ್ದು ಎಲ್ಲ ಮುಗೀತು, ಇದೊಂದು ಟೈಟ್ ಇಟ್ಕೊಂಡು ಬಂದಿದ್ದಾರೆ. ಖಾಲಿ ಡಬ್ಬ ಅಂತ ಟೈಟ್ಲ್ ಬೇರೆ ಇಟ್ಕೊಂಡು ಬರ್ತಾರಲ್ಲಪ್ಪ, ಎಂತೆಂಥ ಟೈಟ್ಲ್ಗಳು ಇಟ್ಕೊಂಡು ಬರ್ತಾರೆ, ಇಂಥ ಸಿನಿಮಾಗಳು ಬರ್ತಾವ ಅಂತಲೇ ಪ್ರಶ್ನೆಗಳು ಮಾಡಿದ್ದು. ವಿಷಯ ತುಂಬ ಇದೆ ಖಾಲಿ ಡಬ್ಬದಲ್ಲಿ. ನಿಮ್ಮೆಲ್ಲರಿಗೂ ಅಜ್ಜಿ ನೆನಪುಗಳನ್ನ ತಂದು ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳು ಮಾತಾಡೋದೇ ಕಡಿಮೆ ನೋಡಿ. ಕೆಲವು ಡಾಕ್ಟರ್ಗಳ ಹತ್ರ ಮಕ್ಕಳು, ಕೆಲವು ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ ಮಕ್ಳ ಹತ್ರ, ನಮ್ಮ ಮಗು ಮಾತಾಡ್ತಾನೇ ಇಲ್ಲ ಅಂತ. ಅದೊಂದು ಕಂಪ್ಲೇಂಟ್ ಆಗ್ಬಿಟ್ಟಿದೆ. ಬಟ್ ಈ ಆಗಿನ ಕಾಲದಲ್ಲಿ ಅಜ್ಜಿ ತಾತಂದ್ರ ಕತೆ ಹೇಳ್ತಾ ಇರುವಾಗ ಮಕ್ಕಳು ಆ ಬಾಯಿನೇ ನೋಡ್ತಿರ್ತಾರೆ. ಅವ್ರಿಗೆ ಮಾತಾಡಬೇಕು ಅನ್ನೋದು ಬಂದ್ಬಿಡುತ್ತೆ, ಮಾತಾಡ್ಬೇಕು. ಅವಾಗ ಮಾತು ಈಸಿಯಾಗಿ ಕಲಿತವೆ. ಈ ನೆನಪುಗಳು ನಿಮಗೆ ಮತ್ತೆ ಸಿಗುತ್ತೆ ಈ ಸಿನಿಮಾದಲ್ಲಿ. ಖಾಲಿ ಡಬ್ಬ ಸಿನಿಮಾದಲ್ಲಿ ಅವೆಲ್ಲ ನೆನಪುಗಳು ಸಿಗುತ್ತೆ. ಒಂದೊಂದು ಪರ್ಸೆಪ್ಷನಲ್ಲಿ ಒಂದೊಂದು ಖಾಲಿ ಡಬ್ಬಗೆ ಈ ಸಿನಿಮಾದಲ್ಲಿ ಮೇಷ್ಟ್ರು ಒಂದು ಪಾತ್ರ ಇದೆ, ಅವರೊಂದು ರೀತಿಯಲ್ಲಿ ಹೇಳ್ತಾರೆ. ಒಬ್ಬರು ಸ್ವಾಮೀಜಿ ಬರ್ತಾರೆ, ಅವರೊಂದು ರೀತಿಯಲ್ಲಿ ಹೇಳ್ತಾರೆ. ಹೀರೋ ಒಂದು ರೀತಿಯಲ್ಲಿ ಹೇಳ್ತಾನೆ. ಒಂದು 4-5 ಪರ್ಸೆಪ್ಷನಲ್ಲಿ ಈ ಖಾಲಿ ಡಬ್ಬಗೆ ಒಂದು ಸ್ಟೇಟ್ಮೆಂಟ್ ಸಿಗುತ್ತೆ ನಿಮಗೆ. ಬಟ್ ಇಂಟ್ರೋಲ್ ಬ್ಲಾಕಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು, ಆವಾಗಲೇ ಜೀವನ ಖಾಲಿ ಡಬ್ಬ ತುಂಬುತ್ತೆ ಅಂತ. ಸೊ ಇದು ಖಾಲಿ ಡಬ್ಬದ ವಿಷಯ. ಇನ್ನು ಮ್ಯೂಸಿಕ್ ವಿಷಯ ಬಂದರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್, ಅವ್ರು ಹೊಸಬ್ರು ಅಂತ ಪಾಪ ತುಂಬ ತಲೆ ತಿಂದ್ಬಿಟ್ಟಿದ್ದೀವಿ ನಾವು, ಸಾಕಷ್ಟು ತಲೆ ತಿಂದ್ಬಿಟ್ಟಿದ್ದೀವಿ ನಾವು. ಅವ್ರು ಸ್ವಲ್ಪನೂ ಪೇಷನ್ಸ್ ಕಳ್ಕೊಳ್ದೆ ಇನ್ನೂ ಬೆಟರ್ ಮಾಡೋಣ, ಇನ್ನೂ ಬೆಟರ್ ಮಾಡೋಣ. ಬಟ್ ಜನಕ್ಕೆ ರೀಚ್ ಆಗಿಲ್ಲ ಅಷ್ಟೇ, ರೀಚ್ ಆಗ್ತಾ ಇದೆ ಇವಾಗ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು ಈ ಸಿನಿಮಾ ಕರ್ನಾಟಕದಾದ್ಯಂತ ಹರಡೋದಕ್ಕೆ. ಯಾಕಂದ್ರೆ ನಾವು ಹೊಸಬ್ರಾಗ್ಬಿಟ್ಟಿದ್ದೀವಿ, ಹೇಗೆ ರೀಚ್ ಮಾಡ್ಬೇಕನ್ನೋದು ಇದೇ ನಮ್ಗೆ ದೊಡ್ಡ ಯುದ್ಧ ಆಗ್ಬಿಟ್ಟಿದೆ. ಈ ರಿಲೀಸ್ ಮಾಡೋದು ಅನ್ನೋದು ನನಗೆ ಯಾರೋ ಫಸ್ಟೇ ಹೇಳ್ಬಿಟ್ಟಿದ್ರು, ಸಿನಿಮಾ ಮಾಡ್ತಾ ಇದ್ದೀರಾ ನೀವು, ರಿಲೀಸ್ವರೆಗೂ ತರ್ತೀರಾ ನೀವು ಫಸ್ಟ್ ಆಫ್ ಆಲ್ ಅಂತ. ನಮ್ಗೆ ಅವಾಗ ದೊಡ್ಡದಾಗಿ ಅನಿಸ್ಲಿಲ್ಲ ಆ ಮಾತು. ರಿಲೀಸ್ವರೆಗೂ ತರ್ತೀವ ಅಂತ ಕೇಳ್ತಾ ಇದಾರಲ್ಲ, ಸೆನ್ಸರ್ವರೆಗೂ ತರ್ತೀರಾ ನೀವು ಅಂತ ಹೇಳಿ, ಸೆನ್ಸರ್ ಆದ್ಮೇಲೆ ರಿಲೀಸ್ ಮಾಡ್ತೀರಾ ನೀವು ಅಂತ ಕೇಳಿದ್ರು. ಸೆನ್ಸರ್ವರೆಗೂ ತಂದ್ಬಿಟ್ರಿ ಸರ್. ಶೂಟಿಂಗ್ ಮಾಡೋದು, ಸೆನ್ಸರ್ವರೆಗೂ ತರೋದು ಒಂದು ಸರಿ ಹುಟ್ಟೋದಂಗೆ, ರಿಲೀಸ್ ಮಾಡೋದು ಅನ್ನೋದು ಅದಕ್ಕೆ 1000 ಪಟ್ಟು ಮತ್ತೆ ಹುಟ್ಟೋದಂಗೆ. ಅಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಅಂತ ಹೇಳಿದ್ರು. ಬಟ್ ಅಷ್ಟೇ ಕಷ್ಟ ಆಗ್ತಿದೆ. ಬಟ್ ಇದನ್ನು ರೀಚ್ ಮಾಡ್ಸೋಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಲೇಬೇಕು ಸರ್. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಕರ್ನಾಟಕದಾದ್ಯಂತ ರಿಲೀಸ್ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ತುಂಬ ಈಗ ಇನ್ನೊಂದು ವಿಷಯ ಹೇಳ್ಬೇಕು ನಾನು. ನಿಮ್ಮ ಕಡೆ ಒಂದು ಸಹಕಾರ ಆಗ್ಬೇಕು ನನಗೆ. ಯಾವ ಮಾಲು ಅಂತ ಹೆಸರು ಹೇಳಲ್ಲ, ಮಾಲ್ಗಳಲ್ಲಿ ಈ ರೂಲ್ಸ್ ಇದೆಯಲ್ಲ ನನಗೆ ಗೊತ್ತಿಲ್ಲ. ಅಂದರೆ ಶೆಡ್ಯೂಲ್ ಆಗೋ ಹಿಂದಿನ ದಿನ ಮಾತ್ರ ಪೋಸ್ಟರ್ ಇಡಬೇಕಾ, ಸ್ಟ್ಯಾಂಡಿಗಳು ಇಡಬೇಕಾ ಅನ್ನೋದು. ಒಂದು ವಾರ ಮುಂಚೆ ಕೆಲವು ಸಿನಿಮಾ, ಬೇರೆ ಸಿನಿಮಾದು ಶೆಡ್ಯೂಲ್ ಆಗ್ದೇನೆ 15 ದಿನ 10 ದಿನ ಮುಂಚೆ ರಾರಾಜಿಸ್ತಾ ಇದೆ ಒಳಗಡೆ. ಬಟ್ ಆದರೆ ನಮ್ಮ ಕೇವಲ 1 ವಾರ ಮುಂಚೆ ಸ್ಟ್ಯಾಂಡಿ ಇಟ್ಟಿರ್ತೀವಿ, ಅದನ್ನ ತೊಗೊಂಡು ಸ್ಟೋರ್ ಹೌಸಲ್ಲಿ ಹಾಕ್ಬಿಡ್ತಾರೆ. 1 ದಿನ ಮುಂಚೆ ಮಾತ್ರ ಇಡ್ತೀವಿ ಅಂತ ಹೇಳ್ತಾರೆ. ಬಟ್ ಬೇರೆ ಭಾಷೆ ಸಿನಿಮಾಗಳನ್ನ ಇಟ್ಟಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಕನ್ನಡದವರೇ ಮಾಡ್ತಾ ಇರೋದು ಕೆಲಸ ಅಲ್ಲಿ. ಬಟ್ ಅದು ಎಷ್ಟರ ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟರ ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ. ಇದು ಒಂದು ಸ್ವಲ್ಪ ಸಮಸ್ಯೆ ಅನಿಸ್ತು. ಬಟ್ ಕನ್ನಡದವ್ರಿಗೆ ಸಮಸ್ಯೆನ ಅಥವಾ ಹೊಸಬ್ರಿಗೆ ಸಮಸ್ಯೆನ ನನಗೆ ಗೊತ್ತಿಲ್ಲ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಏನಾದರೂ ಹೇಳಿದ್ರೆ, ಇದಕ್ಕೊಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಮಸ್ಯೆ ಏನಿಲ್ಲ ರೀ, ಅವ್ರು ಅಥೆಂಟಿಕ್ ಆಗಿ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡಿರ್ಬೇಕಲ್ಲ. ಸ್ಟೋರ್ ರೂಮ್ ಬಿಸಾಕ್ಬಿಟ್ಟಿದ್ರು, ಅದನ್ನ. ಒಂದು ತಿಂಗಳಿಂದ ಬರೋ ಸಿನಿಮಾ ಆಲ್ರೆಡಿ ಪೋಸ್ಟರ್ ಇದೆಯಲ್ಲ, ಕೇವಲ 1 ವಾರ ಮುಂಚೆ ಆಗಿ ಇಟ್ಟಿದ್ದು ನಾವು. ಅದನ್ನ ತೆಗೆದು ಆಚೆ ಸ್ಟೋರ್ ರೂಮ್ ಬಿಸಾಕ್ಬಿಟ್ಟಿದ್ದಾರೆ. ಬಟ್ ಕೇಳಕ್ಕೂ ಆಗಲಿಲ್ಲ, ಯಾಕಂದ್ರೆ ನಾವು ಹೊಸಬ್ರು, ಅದು ಯಾವ ಟೋನಲ್ಲಿ ಕೇಳಬೇಕು ನಮಗೂ ಗೊತ್ತಾಗ್ಲಿಲ್ಲ. ಬಟ್ ರೂಲ್ಸ್ ಇದೆಯೇನೋ ಅಂತ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ನೀವು ಮಾತಾಡಿದ್ರೆ, ಇಲ್ಲ ಅವರು ಪಾಪ ಹೇಳಿದ್ರು ಸರ್ ನಮ್ಗೆ ಇದು ಗೊತ್ತಿಲ್ಲ, ಅವ್ರು ಮಾಡ್ಬೋದು. ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ ಇಲ್ಲ ಅವರೇ ಸಪೋರ್ಟ್ ಮಾಡಿದ್ದು ನನಗೆ. ಅಯ್ಯೋ ಈ ವಿಷಯ ನೀವು ಅಲ್ಲಿ ಮಾಲಲ್ಲಿ ಹೋಗಿ ನೋಡಿದಾಗ ನೀವು ಅಲ್ಲಿ ವಿಡಿಯೋ ಮಾಡ್ಕೋಬೇಕಿತ್ತು ಮೊದಲು, ಆಮೇಲೆ ನಾನು ಮಾತಾಡ್ತಿದ್ದೆ ಅವ್ರಿಗೆ ಅಂದರು. ಅವ್ರು ತುಂಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸರ್, ಜಯದೇವ್ ಸರ್ ಅಂತ, ವೆರಿ ಸಪೋರ್ಟಿವ್. ಅದು ನನಗೆ ನಾಗೇಂದ್ರ ಪ್ರಸಾದ್ ಸರ್ ಕಡೆಯಿಂದನೇ ಸಿಕ್ಕಿದ್ದು ಡಿಸ್ಟ್ರಿಬ್ಯೂಟರ್. ಅಂಥ ಡಿಸ್ಟ್ರಿಬ್ಯೂಟರ್ ಸಿಗೋಕ್ಕೆ ನಮಗೂ ತುಂಬ ಹೆಲ್ಪ್ ಆಯ್ತು. ಅವ್ರು ಭಾಳ ಸಾಕಷ್ಟು ಹೆಲ್ಪ್ ಮಾಡಿದ್ರು. ಬಟ್ ಏನಂದರೆ ಈ ಸಿನಿಮಾ ರಿಲೀಸ್ ಆಗೋದ್ರೊಳಗಡೆ ಸಿಕ್ಕಾಬಡೆ ಅನುಭವಿಸ್ಬಿಟ್ಟಿದ್ದೀವಿ. ಬಟ್ ನಾಗೇಂದ್ರ ಪ್ರಸಾದ್ ಸರ್ ಸ್ವಲ್ಪ ಎಲ್ಲ ಕಡೆ ಸಪೋರ್ಟ್ ಮಾಡಿ ಹೊನ್ನಾಳಿಯಲ್ಲಿ ಒಂದು ಫಂಕ್ಷನ್ ನಡೀತು. ಕೇಳಿದ ತಕ್ಷಣ ಸರ್ ನೀವು ಅಲ್ಲಿವರೆಗೂ ಬಂದು ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅಲ್ಲಿವರೆಗೂ ಬಂದು ಒಂದು ಗಣೇಶನ ವೇದಿಕೆಯಲ್ಲಿ ಅಷ್ಟೂ ಜನಗಳ ಮುಂದೆ ನಮಗೊಂದು ಪ್ರಚಾರ ತಂದು ಕೊಟ್ಟರು. ಕಾಂಟೆಂಟ್ ಚೆನ್ನಾಗಿದ್ರೆ ಹೆಂಗೋ ಒಂದ್ಸಲ ಹೊಡ್ಕೊಂಡು ಹಾಗೆ ಆಗುತ್ತೆ. ಅಷ್ಟೇ ಸರ್, ಇದು ನೀವೊಂದು ಸ್ವಲ್ಪ ರೀಚ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ಬೇಕಷ್ಟೇ. ಹೊಸಬ್ರು ಸಿನಿಮಾ, ಬಟ್ ಕಂಟೆಂಟ್ ಇರೋ ಸಿನಿಮಾ ಎಲ್ಲೂ ನಿಮ್ಗೆ ಬೋರ್ ಅಂತೂ ಹೊಡೆಯಲ್ಲ. ಅಷ್ಟು ಮಾತ್ರ ನನ್ನ ಕಡೆಯಿಂದ ನಾನು ಹೇಳ್ತಾ ಇರೋದು, ನಾನು ಪ್ರಾಮಿಸ್ ಮಾಡ್ತೀನಿ. ಒಳ್ಳೆ ಸಬ್ಜೆಕ್ಟ್ ಅಂತೂ ಮಾಡಿದ್ದೀವಿ. ಯಾವುದೇ ಥರದ್ದು ಆಡೋ ಹುಡುಗರಿಂದ ಹಿಡಿದು ಅಲ್ಲಾಡೋ ಮುದುಕರವರೆಗೂ ಯಾವುದೇ ಮುಜುಗರ ಇಲ್ಲದೆ ನೋಡೋಂಥ ಸಿನಿಮಾ ಖಾಲಿ ಡಬ್ಬ ಸರ್. ಧನ್ಯವಾದಗಳು ಸರ್. ಸಿನಿಮಾ ಯಾವಾಗ ತೋರಿಸ್ತೀರಾ? 19ಕ್ಕೆ ಬರ್ತಾ ಇದ್ದೀವಿ.
ಮಾಧ್ಯಮದವ್ರಿಗೆ ತೋರಿಸ್ತೀರಾ ಕೇಳ್ತಾ ಪ್ಲ್ಯಾನ್ ಮಾಡಬೇಕು ಸರ್. ನಮಗೆ ಇದೇನಂದರೆ ಎಲ್ಲ ಹೊಸದಾಗ್ಬಿಟ್ಟಿದೆ. ಈ ಸಿನಿಮಾ ಪ್ರೊಸೀಜರ್ಸ್ ಏನನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಸರ್ ನಮಗೆ ಇವ್ರು ಸರೇ ನಮ್ಗೆ ನೀಟಾಗಿ ಗೈಡ್ ಮಾಡ್ತಾರೆ. ಅದ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಆ ಪ್ರೊಸೀಜರ್ ಅದು ಹೇಗಿದೆಯೋ ಅದ್ರ ನಿಟ್ಟಲ್ಲಿ ನಮ್ಗೆ ಹೋಗಕ್ಕಾಗ್ತಿಲ್ಲ. ಎಲ್ಲ ಆಗಿದೆ ಸರ್, ಎಲ್ಲ ಆಗಿದೆ. ನಾವು ಪ್ರೀಮಿಯರ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಸಾಕಷ್ಟು ಕನ್ಸುಗಳು ಇಟ್ಕೊಂಡಿದ್ವಿ. ಸಿನಿಮಾ ಒಳಗಡೆ ಬರುವಾಗ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಬಟ್ ಹೆಂಗೆ ಕುಗ್ಗಿಸ್ಬಿಡ್ತಾರೆ ಅಂದರೆ, ಬಟ್ ನಾವು ಕುಗ್ಗಿಲ್ಲ ಬಿಡಿ. ಆ ಸಿನಿಮಾ ಅನ್ನೋದು ನಮಗೆ ಎಷ್ಟು ಪ್ಯಾಷನ್ ಇರುತ್ತೆ, ಅದ್ರ ಮೇಲೆ ಎಷ್ಟು ಲವ್ ಇರುತ್ತಂದ್ರೆ ಅದ್ರ ಬಗ್ಗೆ ಅಷ್ಟೇ ಭಯ ಪಡಿಸ್ಬಿಟ್ರೆ ನಮಗೆ. ಭಯ ಪಡಿಸೋದಂದ್ರೆ ಆಮೇಲೆ ಮತ್ತೆ ರಾತ್ರಿ ನಾವು ಮತ್ತೆ ನಮಗ್ ನಾವೇ ಚೇತರಿಸ್ಕೊಂಡು ನಮಗ್ ನಾವೇ ಖುಷಿ ತಂದ್ಕೊಳ್ಳೋದು ಅಷ್ಟೇ. ಅಷ್ಟೇ ಸರ್. ಯಾಕಂದ್ರೆ ಹೊಸಬ್ರು ಸಿನಿಮಾ ಅಲ್ವಾ, ಎಲ್ಲರದ್ದು ನೋಡಿದ್ರೆ ಹತ್ರಲ್ಲಿ ಹನ್ನೊಂದು ನಿಮ್ದು ಅಷ್ಟೇ ಬಿಡ್ರಿ ಅಂದ್ಬಿಡ್ತಾರೆ. ಹತ್ರಲ್ಲಿ ಹನ್ನೊಂದು ಅಂತ ನಾವು ಬೆಟರ್. ಯಾಕಂದ್ರೆ ನಾವು ನಮ್ಮ ಡೈರೆಕ್ಟರ್ ಜೊತೆ ಎಲ್ಲ ವರ್ಕ್ ಮಾಡುವಾಗ ಸಾಕಷ್ಟು ಚೇಂಜಸ್ ಮಾಡಿ ಆಡಿಯನ್ಸ್ ಪಾಯಿಂಟ್ ಅಲ್ಲಿ ಏನೇನು ಚೇಂಜಸ್ ಮಾಡ್ಬೋದು, ಬೋರಿಂಗ್ ಎಲಿಮೆಂಟ್ಸ್ ತೆಗಿಬೇಕು, ಬಹಳ ಹಾರ್ಡ್ ವರ್ಕ್ ಮಾಡಿದ್ವಿ ಇದಕ್ಕೆ. ಆ ಮಕ್ಕಳದು ಆ ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಜ್ಜಿ ಪಾತ್ರ ಅಂತೂ ಅದ್ಭುತವಾಗಿದೆ. ಆಮೇಲೆ ನಮ್ಮ ಕುರಿ ಪ್ರತಾಪ್ ಸರ್, ಸೀತಾರಾಮ್ ಅವ್ರದಂತೂ ತುಂಬಾ ಚೆನ್ನಾಗಿದೆ ಕಾಮಿಡಿ. ಇಲ್ಲಿ ಎಲ್ಲರಿಗೂ ಒಂದು ಜೀವನ ಸಿಗುತ್ತೆ. ಖಾಲಿ ಡಬ್ಬ ಎಲ್ಲರ ಜೀವನಕ್ಕೂ ತುಂಬುತ್ತೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಎಲ್ಲ ನಿಮ್ಮಂತ ಸಪೋರ್ಟ್ ಇಂದ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಖಾಲಿ ಡಬ್ಬ, ಸೊ ಎಲ್ಲರೂ ನೆಗೆಟಿವ್ ಅಂತ ಹೇಳ್ತಿದ್ದಾರೆ. ಇಟ್ಸ್ ನಾಟ್ ಅ ನೆಗೆಟಿವ್ ಆ್ಯಕ್ಚುಲಿ. ಖಾಲಿ ಡಬ್ಬ ಸಿನಿಮಾದಲ್ಲಿ ತುಂಬ ತುಂಬಿದೆ. ಸಿನಿಮಾದಲ್ಲಿ ಕಾಮಿಡಿ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಫೈಟ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಯಾಕಂದರೆ ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ವರೆಗೂ ಕಂಪ್ಲೀಟ್ ಕಾಮಿಡಿ ಅವಕಾಶ ಕೊಟ್ಟಿದ್ದಾರೆ ನನಗೆ ಪ್ರಕಾಶ್ ಅವರು. ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ಸ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಎಲ್ಲರೂ ಸಪೋರ್ಟ್ ಬೇಕು ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಹೆದರಿಕೆನೇ ಇರುತ್ತೆ, ಮತ್ತು ಬಂದಿರೋ ಅಡೆತಡೆಗಳಿಂದ ಒಂದು ನೆಗೆಟಿವ್ ಥಾಟ್ಸು ಬಂದಿರ್ತವೆ. ಸೊ ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕಾಗಿದೆ. ಸೊ ನಮಗೆ ಒಂದು ಬೆನ್ನೆಲುಬಾಗಿ, ಒಂದು ಸ್ಟ್ರೆಂತ್ ಆಗಿ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಆದರೂ ಮಾಧ್ಯಮ ಮಿತ್ರರು ಅಂದರೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊತೀವಿ. ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಅಂತೂ. ಯಾಕಂದರೆ ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಬಂದಿದೆ. ಅವರೇ ಸಾಹಿತ್ಯ, ಅವರೇ ಮ್ಯೂಸಿಕ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ನಂದು ಕಾಮಿಡಿ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ, ಅಂದರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಪ್ರಕಾಶ್ ಸರ್. ಸೊ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಭಾಳ ಖುಷಿ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಹಾಫಲ್ಲಿ ನಮ್ಮ ಕುರಿ ಪ್ರತಾಪ್ ಅವ್ರದ್ದು ತುಂಬ ಚೆನ್ನಾಗಿದೆ ಕಾಮಿಡಿ. ಸೊ ಎಲ್ಲರೂ ಸಪೋರ್ಟ್ ಸಿಗಲಿ, ಸೊ ಎಲ್ರಿಗೂ ಒಳ್ಳೇದಾಗಲಿ, ಸೊ ಸಿನಿಮಾ ಒಳ್ಳೇದಾಗಲಿ, ಸೊ ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ. ಸಿನಿಮಾ ಒಳ್ಳೇದಾದರೆ ಸೊ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಅಲ್ಲ, ನಿಜಾನೇ. ಸೊ ಸಿನಿಮಾ ಗೆದ್ದರೆ ನಾವು ಗೆದ್ದಂಗೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಎಂಟರ್ ಕರ್ನಾಟಕ ನಮಗೆ ಒಂದು ಆಶೀರ್ವಾದ ಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ನಾನು ಫಸ್ಟ್ ಖಾಲಿ ಡಬ್ಬ ಅಂತ ಕೇಳಿದಾಗ ಏನಪ್ಪ ಹೆಸರೇ ಹಿಂಗಿದೆ ಖಾಲಿ ಡಬ್ಬ ಅಂತ, ಸಿನಿಮಾ ಹೆಂಗಿರ್ಬೋದು ಅಂದ್ಕೊಂಡು ಯೋಚನೆ ಮಾಡಿ ನಾನು ಮೀಟ್ ಮಾಡಿದಾಗ ಸರ್ ನನ್ನ ಸ್ಟೋರಿ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಕತೆ. ಎಲ್ಲರೂ ಹೇಳ್ತಾರೆ ಖಾಲಿ ಡಬ್ಬ ಅಂತ ಯಾಕೆ ಇಟ್ಟಿದ್ದೀರಾ ಅಂತ. ಆ್ಯಕ್ಚುಲಿ ಆ ಡಬ್ಬದಲ್ಲೇ ಎಲ್ಲ ಪಾತ್ರಗಳಾಗಿರ್ಬೋದು ಅಥವಾ ಬೊಂಬೆಗಳಾಗ್ಬೋದು, ಪ್ರತಿ ಒಂದು ಕ್ಯಾರೆಕ್ಟ್ರು ಆ ಡಬ್ಬದಲ್ಲೇ ಇದೆ. ಸಿನಿಮಾ ರಿಲೀಸ್ ಆದ ಖಂಡಿತ ಗೊತ್ತಾಗುತ್ತೆ. ಇಡೀ ಚಿತ್ರತಂಡಕ್ಕೆ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು ಹೊಸ ಟೀಮ್ಗೆ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸೊ ಅದೇ ಒಂದು ಧೈರ್ಯ ನಮ್ಮ ಟೀಮ್ಗೆ ಅಂತ ಅನ್ಕೋತೀನಿ. ಇದೇ ಮೊದಲನೇ ಸಿನಿಮಾ ಅಂತ ಕಾಣಿಸಲ್ಲ. ರಾಮಗುಡಿ ಸರ್ ಅವ್ರ ಆ್ಯಕ್ಟಿಂಗ್ ಅಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದು ಸಿನಿಮಾ ಮಾಡಿದ್ದಾರೆ ಅನ್ಸುತ್ತೆ. ಒಳ್ಳೆ ಥಿಯೇಟರ್ ಆರ್ಟಿಸ್ಟ್ ತರ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಮತ್ತೆ ಮಂಜು ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗಿದೊಂದು ಸ್ವಲ್ಪ ಸ್ಪೆಷಲ್ ಸಿನಿಮಾ. ನಮ್ಮೂರು ಮಂಡ್ಯ ಸುತ್ತಮುತ್ತನೇ ಇಡೀ ಸಿನಿಮಾ ಚಿತ್ರೀಕರಣ ನಡೆದಿರೋದು. ಚಿತ್ರದ ಬಗ್ಗೆ ಆಲ್ರೆಡಿ ಪ್ರಕಾಶ್ ಸರ್ ಹೇಳಿದ್ರು, ಮತ್ತೆ ಸ್ಟ್ರಗ್ಲಿಂಗ್ ಬಗ್ಗೆ ಎಲ್ಲ ಪ್ರತಿಯೊಬ್ರು ಹೇಳಿದ್ದಾರೆ. ನಾನು ತುಂಬಾ ಹೇಳಬೇಕು ಅಂತ ಏನಿಲ್ಲ, ಆದರೆ ಒಂದು ಹೇಳ್ತೀನಿ, ಸರ್ಗೆ ಎಷ್ಟು ಶ್ರದ್ಧೆ ಭಕ್ತಿ ಇದೆ ರಾಮಗುಡಿ ಸರ್ ಅವ್ರಿಗೆ ಅಂದರೆ ಕಳೆದ 1 ವರ್ಷದಿಂದ ಅವರು ಕಾಲ್ಗೆ ಚಪ್ಪಲಿ ಹಾಕಿಲ್ಲ. ನಮ್ಮ ಸಿನಿಮಾಗೋಸ್ಕರ ಅದು ರಿಲೀಸ್ ಆಗಲಿ ಮೊದಲು, ಅದಾದ್ಮೇಲೆ ನೋಡೋಣ ಅಂತ ಇಷ್ಟು ದಿವಸದಲ್ಲಿ ಅವರು ಎಲ್ಲಿ ಹೋದ್ರು ಎಲ್ಲಿ ಬಂದರು ಚಪ್ಪಲ್ ಹಾಕದೆ ಓಡಾಡ್ತಿದ್ದಾರೆ. ನಿಜವಾಗ್ಲೂ ಇಡೀ ಟೀಮ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತ ಬೇಕು, ಇಡೀ ಕರ್ನಾಟಕದ ಸಪೋರ್ಟ್ ಬೇಕು. ಇದೇ ತಿಂಗಳು 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಒಳ್ಳೆ ಹೊಸ ಟೀಮ್ಗಳಿಗೆ ಅಂದರೆ ಕಂಟೆಂಟ್ ಇದ್ರೂ ಹೊಸ ಟೀಮ್ಗಳಿಗೆ ಒಂದು ಇವಾಗ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ
ಮುಂದೆ ಖಂಡಿತ ಒಂದು ದಿನ ಹೊಸಬ್ರು ಧೈರ್ಯ ಮಾಡಕ್ಕೆ ಯಾರು ಬಂದು ಧೈರ್ಯ ಮಾಡಲ್ಲ, ಮತ್ತೆ ಎದುರುಕೋತಾರೆ ಎಲ್ಲಾರು. ಸಿನಿಮಾ ಮಾಡಿ ಬಂದು ಪಕ್ಕ ಇವ್ರು ಬೆಂಗಳೂರಿಂದ ವಾಪಸ್ ಊರಿಗೆ ಹೊಟ್ಟೋಗ್ಬಿಡ್ತಾರೆ, ಮತ್ತು ವಾಪಸ್ ಯಾರು ಇವ್ರು ಬೆಂಗಳೂರಲ್ಲಿ ಇರಕ್ಕಾಗಲ್ಲ. ಈ ತರದ್ದೊಂದಷ್ಟು ಎಲ್ಲ ವದಂತಿಗಳ ಹಬ್ಸಿ ಹೊಸಬ್ರು ಖಂಡಿತ ನಿಜವಾಗ್ಲೂ ಭಯ ಇದೆ. ಯಾರ ಹತ್ರನಾದ್ರೂ ಹೋಗಿ ಒಂದ್ ಸಿನಿಮಾ ಬಗ್ಗೆ ಅಪ್ರೋಚ್ ಮಾಡ್ಬೇಕು ಅಂತ ಕೇಳಿದ್ರೆ ಇವಾಗ ಫಸ್ಟ್ ಟೀಮ್ ಕೇಳ್ತಾರೆ, ಹೀರೋ ಯಾರು, ಹೀರೋಯಿನ್ ಯಾರು, ಅಥವಾ ಟೀಮಲ್ಲಿ ಹೆಂಗಿದೆ ಟೀಮು, ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಟೀಮು, ಕತೆ ಹೆಂಗಿದೆ. ಸೊ ಹೊಸಬ್ರಿಗೆ ನಿಜವಾಗ್ಲೂ ಇಷ್ಟು ಮಾತಾಡೋಕ್ಕೂ ಯಾರು ಅವಕಾಶ ಕೊಡಲ್ಲ. ಹೊಸಬ್ರಾ ಇವಾಗ ಬಂದಿದ್ದೀರಾ ನೋಡೋಣ ಕೇಳೋಣ, ಈ ತರದಿದೆ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಜನ ಖಂಡಿತ ಥಿಯೇಟರ್ಗೆ ಬಂದು ನೋಡಿದ್ರೆ, ಎಲ್ಲರೂ ನಾಳಿನ ದಿವಸದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಬರಲ್ಲ ಅಂತಲ್ಲ, ವಾರಕ್ಕೊಂದು 10 ಬಂದ್ರೂ ನಿಲ್ಲದ ಕೆಲವೊಂದು ಸಿನಿಮಾಗಳು ನಿಲ್ತಿದೆ. ಸೊ ಎಲ್ಲರೂ ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಕೊಟ್ರೆ ಖಂಡಿತ ಮುಂದೊಂದು ದಿನ ತೆಲುಗು, ತಮಿಳ್, ಹಿಂದಿ ಸಿನಿಮಾಗಳಿಗೆ ಹೆಂಗ್ ಜನ ಬರ್ತಿದ್ದಾರೆ ಹಂಗೆ ನಮ್ಮ ಕನ್ನಡ ಸಿನಿಮಾಗೂ ಖಂಡಿತ ಜನ ಬಂದೇ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಮಾತಾಡೋಕ್ಕೆ ಏನು ಉಳಿದಿದೆ. ನಿಮಗೆ ಜೋಡಿ ಕೊಟ್ಟಿದ್ದಾರೆ ಸರ್. ಅದೇ ಪ್ರಾಬ್ಲಮ್ ಆಗಿದೆ. ಎಲ್ಲ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಈ ಸಿನಿಮಾದಲ್ಲಿ ತುಂಬ ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತೀನಿ. ಅದು ಸ್ನೇಹಿತರು, ನಿರ್ದೇಶಕರು ಅಥವಾ ನಿರ್ಮಾಪಕರು, ಏನೋ ಒಂದು ಸಣ್ಣ ಪಾತ್ರ, ಸುಮ್ಮನೆ ಬನ್ನಿ ಅಂತ ಖುಷಿಗೆ ಭಾಳಷ್ಟು ಸಿನಿಮಾ ಮಾಡ್ತೀನಿ, ಒಂದೊಂದು ಸುಮ್ಮನೆ ಒಂದು ಸೀನ್ ಅಂತ. ಈ ಸಿನಿಮಾದಲ್ಲಿ ಮಾತ್ರ ನಾನು ನಾಗೇಂದ್ರ ಪ್ರಸಾದ್ ಆಗೇ ಆಕ್ಟ್ ಮಾಡಿರೋಂಥ ಸಿನಿಮಾ. ಸಾಹಿತಿ ನಾಗೇಂದ್ರ ಪ್ರಸಾದ್, ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್. ಬೊಂಬೆ ಆಡ್ಸೋನು ಒಂದು ಸನ್ನಿವೇಶಕ್ಕೆ ಬರ್ತಾನೆ ಅಂತ ಆ ಥರ ಒಂದು ದೃಶ್ಯ ಮಾಡಿದ್ದೀನಿ ಅಷ್ಟೇ. ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡುವಂಥ ಒಂದು ದೃಶ್ಯ ಅದು. ಹಾಗೆ ಸಿನಿಮಾ ಬಗ್ಗೆ ಇನ್ನೇನಿಲ್ಲ, ಎಲ್ಲ ತುಂಬ ಹೇಳಿ ಆಯ್ತು ಎಲ್ಲರೂ. ಖಾಲಿ ಡಬ್ಬ ಟೈಟ್ಲು ಒಂಥರ ಏನಿದೆ ಖಾಲಿ ಡಬ್ಬ ಅಂತ ಅನ್ಸಿದ್ರು ಕೂಡ ಸಿನಿಮಾದಲ್ಲಿ ನಿಮ್ಗೆ ಆ ಟೈಟ್ಲ್ ಮರ್ತೋಗುತ್ತೆ. ನಿಮ್ಗೆ ಸಿನಿಮಾ ನೋಡ್ತಾ 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 ಬೇರೆನೇ ಬೇರೆ ಬೇರೆ ಒಂದು ಪ್ರೇಮ ಕಥೆ, ಒಂದು ಎಮೋಷನ್, ಬೇರೆ ಬೇರೆ ವಿಷಯಗಳಿರುವಂಥದ್ದು. ಒಂದು ನಾನು ಭರವಸೆ ಕೊಡೋದೇನಂತಂದ್ರೆ, ಈ ಸಿನಿಮಾ ನಿಮಗೆ ಎಲ್ಲೂ ಬೋರ್ ಹೊಡೆಯಲ್ಲ. ಈ ಸಿನಿಮಾ ಹೊಸ ಕಥೆನಾ, ಹಳೆ ಕಥೆನಾ, ಇನ್ನೊಂದು ಕಥೆನಾ ಅನ್ನೋದಕ್ಕಿಂತ ಒಂದಷ್ಟು ನಿರೂಪಣೆ ಹೊಸದಾಗಿದೆ ಮತ್ತು ಎಲ್ಲೂ ಬೋರ್ ಹೊಡೆಯಲ್ಲ ಅಂತ ಬಿಡಪ್ಪ ಅನ್ನೋ ಥರ ಅನ್ಸಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಅದೊಂದು ಒಳ್ಳೆಯ ಲಕ್ಷಣ ಈ ಸಿನಿಮಾ. ಆ್ಯಂಡ್ ಭಾಳ ವಿಶೇಷವಾಗಿ ಮೆಚ್ಕೊಳ್ಳೇಬೇಕಾದ್ದು ಏನು ಅಂತಂದರೆ, ಆ ಸಿನಿಮಾದ ನಾಯಕ ನಟ ರಾಮ್ ಗುಡಿ. ನಾನು ಈ ಹೊಸಬ್ರು ಆ್ಯಕ್ಟ್ ಮಾಡ್ತಾರೆ ಅಂದಾಗ ಒಂದಷ್ಟು ಫಾಲ್ಸ್ ಆ್ಯಕ್ಟಿಂಗ್ ಇರುತ್ತೆ ಸಹಜವಾಗಿ. ಅಂದರೆ ಅವ್ರಿಗಿನ್ನೂ ಅದರ ಒಳಗೆ ಇಳಿದೇ ಇಲ್ಲ. ಅಂದರೆ ಸಾತ್ವಿಕವಾಗಿ ಆ್ಯಕ್ಟಿಂಗ್ ಅಂದರೆ ಆ ಸಾತ್ವಿಕತೆ ಒಳಗಡೆ ಇರಬೇಕು, ಅದಿರೋದಿಲ್ಲ ಎಲ್ಲರಿಗೂ. ಅದಕ್ಕೆ ಫಾಲ್ಸ್ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಬಟ್ ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದು, ಡೆಫಿನೆಟ್ ಆಗಿ ಒಬ್ಬ ಒಳ್ಳೆಯ ನಟ ರಾಮ್ ಗುಡಿ. ಆ ಸಿನಿಮಾದಲ್ಲಿ ಎಲ್ಲೂ ನಿಮಗೆ ಒಬ್ಬ ಹೊಸಬ ಅನ್ಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆದ್ಯ ಅಂತೂ ಹೇಳಂಗಿಲ್ಲ, ಆಲ್ರೆಡಿ ಅವರ ಸಿನಿಮಾ ಮಾಡಿರೋದ್ರಿಂದ ಈ ಸಿನಿಮಾದಲ್ಲೂ ಕೂಡ ಅದೇ ಒಂದು ಆ ಪಾತ್ರನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸಿಟಿ ಲೈಫ್ ಸ್ಟೈಲ್ ಇದ್ರೂ ಕೂಡ ಮಂಡ್ಯ ನೆನಪಾಗುತ್ತೆ ಅವರ ಕ್ಯಾರೆಕ್ಟರು, ಮಂಡ್ಯದ ಕ್ಯಾರೆಕ್ಟರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಸೀತಾರಾಮ್ ಫುಲ್ ಫ್ಲೆಜ್ಡ್ ಹ್ಯೂಮರ್ ಇದೆ ಇಡೀ ಸಿನಿಮಾದಲ್ಲಿ. ಮತ್ತೊಂದು ಸೀತಾರಾಮ್ ಚಿತ್ರ ಜೀವನಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಡುವಂಥ ಸಿನಿಮಾ ಆಗಲಿ ಅಂತ ಆಶಿಸ್ತೀನಿ. ಇನ್ನು ನಿರ್ಮಾಪಕರು ತನ್ನ ಸ್ವಂತ ತಮ್ಮನಿಗಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಇದೆಲ್ಲ ಒಂದು ಕಡೆ. ನಮ್ಮ ಪ್ರಕಾಶ್ ಮೊದಲ ಸಿನಿಮಾ ಒಳ್ಳೇದಾಗಲಿ ಎಲ್ರಿಗೂ ಅಂತ ಹಾರೈಸ್ತೀನಿ. ಹಾಗಾಗಿ ಹೇಳ್ತಿರ್ತೀನಿ, ಸಿನಿಮಾ ಮಾಡೋದಕ್ಕೆ ಒಂದು ಸ್ಕ್ರಿಪ್ಟ್ ಇರಬೇಕು, ಸಿನಿಮಾ ರಿಲೀಸ್ ಮಾಡೋದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಇರಬೇಕು ಅಂತ. ಈ ಎರಡನೇ ಸ್ಕ್ರಿಪ್ಟಲ್ಲಿ ಎಂಥ ಅತಿರಥ ಮಹಾರಾಜರಾದರೂ ಸ್ವಲ್ಪ ಒದ್ದಾಡ್ತಾರೆ. ಬರೀ ದುಡ್ಡಿದ್ರೂ ಏನು ಕೆಲಸ ಆಗಲ್ಲ, ಅಥವಾ ಬರೀ ಕನೆಕ್ಷನ್ಸ್ ಇದ್ರೂ ಕೆಲಸ ಆಗಲ್ಲ. ಅದು ಎಲ್ಲರೂ ಗೊತ್ತಿರೋಂಥದ್ದೇ. ಈ ಸಿನಿಮಾದಲ್ಲಿ ಈಗ ಈ ಹಂತಕ್ಕೆ ಈಗ ನಾಳಿದ್ದು ರಿಲೀಸ್ ಅಂತ ಅಂದರೆ ಅವರು ಡಿಸ್ಟ್ರಿಬ್ಯೂಟರ್ ಒಬ್ಬರನ್ನ ಪರಿಚಯ ಮಾಡಿಸೋಕೆ ನಾನು ಹೇಳಿದೆ.
ನೋಡಪ್ಪ ನಿಮ್ಗೆ ಯಾರು ಬೇಕೋ ಇಡೀ ಗಾಂಧಿನಗರ ಸುತ್ತಿ ನೀವು 10 ಕಡೆ ವಿಚಾರ ಮಾಡಿ ನೀವು ಬೇಕಾದ ಡಿಸ್ಟ್ರಿಬ್ಯೂಟರ್ನ ನೀವು ಕಂಡುಕೊಳ್ಳಿ. ನನಗೆ ಪರಿಚಯ ಇದ್ದಾರೆ ಅಂತ ಒಬ್ಬನು ತೋರಿಸ್ತೀನಿ. ನಾಳೆ ಇದೇನೋ ಎಫೆಕ್ಟ್ ಆಗೋದು, ಡಿಫೆಕ್ಟ್ ಆಗೋದು, ನನ್ನ ಬೈಕೊಳ್ಳೋದು ಹಂಗಾಗಬಾರ್ದು. ಸಹಜವಾಗಿ ನಾನು ಹೇಳ್ತಾ ಇರೋದು, ಕೊನೆಗೆ ಎಲ್ಲಿ ಬರುತ್ತೆ ಅಂದರೆ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ಬರುತ್ತೆ. ಯಾಕೆಂದ್ರೆ ಅವರೇ ಸಿನಿಮಾನ ನಿಲ್ಲಿಸ್ಬೇಕಾದಂಥದ್ದು. ವಾಣಿಜ್ಯ ಬೇರೆ, ಕ್ರಿಯೇಟಿವ್ ಪಾರ್ಟ್ ಬೇರೆ. ಕ್ರಿಯೇಟಿವ್ ಪಾರ್ಟ್ವರೆಗೂ ಓಕೆ, ಈ ವಾಣಿಜ್ಯ ಆದ ಕೂಡಲೇ ಇದೆಲ್ಲ ಆಗುತ್ತೆ. ನೋಡಿ, ಈಗ ಒಂದು ಮಾಲ್ನಲ್ಲಿ ಅವರ ಸ್ಟ್ಯಾಂಡಿನ ತೆಗೆದು ಸ್ಟೋರ್ ರೂಮ್ಗೆ ಹಾಕಿದ್ದಾರೆ ಅಂತ. ಇದು ಹೊಸಬರಿಗೆ ಆಗುವ ಸಹಜ. ಅನೇಕ ಹೊಸಬರಿಗೆ ಇದು ಆಗ್ತಾನೆ ಅಂತ ಯಾರು ಎಲ್ಲೂ ಬಾಯಿ ಬಿಟ್ಟು ಹೇಳಲ್ಲ. ಇವತ್ತು ಇವರು ಹೇಳಿದ್ದಾರೆ. ಏನೇನು ಕಾರಣಗಳಿರುತ್ತೆ. ನಾವೆಲ್ಲರೂ ಸಿನಿಮಾ ಸಕ್ಸಸ್ ಆದ ಮೇಲೆ ಅವ್ರನ್ನ ಬೇರೆ ತರ ನೋಡ್ತೀವಿ. ಒಂದು ಶುಕ್ರವಾರ ಒಂದು ಮಾರ್ನಿಂಗ್ ಶೋ ಸಾಕು ಒಬ್ಬರ ಹಣೆ ಬರಹನ ತಿದ್ದೋದಕ್ಕೆ. ಸಿನಿಮಾದಲ್ಲಿ ಸಕ್ಸಸ್ ಆದ ತಕ್ಷಣನೇ ನಾವು ಅವ್ರನ್ನ ನೋಡುವ ದೃಷ್ಟಿ ಬೇರೆ ಆಗ್ಬಿಡುತ್ತೆ. ಅಲ್ಲಿಯ ತನಕದ ಹೊಸಬ್ರೇ ಬೇರೆ. ಇವತ್ತಿರುವ ಎಲ್ಲ ಸೂಪರ್ ಸ್ಟಾರ್ಗಳು ಒಂದಿನ ಹೊಸಬ್ರೇ ಅಲ್ವಾ. ಅಲ್ಲಿವರೆಗೂ ಅವ್ರು ನಾವು ನೋಡೋದು ಬೇರೆ, ರಿಲೀಸ್ ಆದ ಸಕ್ಸಸ್ ಆದ ತಕ್ಷಣ ನೋಡೋದ ರೀತಿ ಬೇರೆ. ಹಾಗೆ ಇರುತ್ತೆ. ಹೊಸಬ್ರು ಪ್ರತಿ ವಾರ ಇತ್ತೀಚೆಗಂತೂ ಹೆಚ್ಚಾಗಿದೆ. ಒಂದೊಂದು ವಾರ ಸಿನಿಮಾ ಜಾಸ್ತಿ, 7 ಸಿನಿಮಾ 10 ಸಿನಿಮಾ ಹಿಂಗೆಲ್ಲ ಬರ್ತಾ ಇದೆ. ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಅದ್ರ ಜೊತೆ ಹೋಗ್ಲೇಬೇಕಾಗುತ್ತೆ. ಖಾಲಿ ಡಬ್ಬ 19 ಮುಂದೆ ಬರ್ತಾ ಇದೆ. ಎಲ್ಲ ಹೊಸಬರಂತೆ ಇವರು ಹೊಸಬರು. ನಾನು ಈ ಸಿನಿಮಾದಲ್ಲಿ ಸಂಗೀತ ಸಾಹಿತ್ಯ ಮಾಡಿದ್ದೀನಿ. ನಮಗೆ ಇದೇನಾಯ್ತು ಅಂದ್ರೆ, ರಿಲೀಸ್ ಸರಿಯಾಗಿ ಗೊತ್ತಾಗದೇನೆ ನಾವು ಈಗ ಈಗ ಅಂದ್ಕೊಂಡು ಹಾಡುಗಳನ್ನ ಹೆಚ್ಚು ಪ್ರಚಾರ ಮಾಡೋಕ್ಕಾಗಲಿಲ್ಲ. ಸೊ ಈಗಷ್ಟೇ ಈಗೆಲ್ಲ ಮಾಡ್ತಿದ್ದೀವಿ. ಸೊ ಸಿನಿಮಾ ರಿಲೀಸ್ ಆಗಿ ಒಂದು ವಾರದೊಳಗೆ ಇನ್ನೂ ಹೆಚ್ಚು ಹಾಡುಗಳು ಎಲ್ಲರನ್ನ ತಲುಪೋ ಹಾಗೆ ವ್ಯವಸ್ಥೆ ಆಗುತ್ತೆ. ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪನಿಯಿಂದ ಈ ಹಾಡುಗಳು ಬಿಡುಗಡೆ ಆಗಿದೆ. ಈ ಎಲ್ಲ ಹಾಡುಗಳಲ್ಲಿ ಈಗ ನೀವು ನೋಡಿದ ಹಾಡು ಕಣ್ಣಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಸಚಿನ್ ಅರಬಳ್ಳಿ ಅಂತ ಹೊಸ ಹುಡುಗ ಹಾಡಿರೋದು. ಹಾಗೆ ಇನ್ನೊಂದು ಹಾಡು ಹರ್ಷ ಉಪ್ಪಾರ್ ಮತ್ತು ಶಶಿಕಲಾ ಒಂದು ಹಾಡು ಹಾಡಿದ್ದಾರೆ. ಇನ್ನೊಂದು ಹಾಡು ಕೀರ್ತನ ಮತ್ತೆ ವಿಶಾಖ್ ನಾಗಲಾಪುರ, ಕೀರ್ತನ ಚಂದ್ರು ವಿಶಾಖ್ ನಾಗಲಾಪುರ ಹಾಡಿದ್ದಾರೆ. ಇನ್ನೊಂದು ಹಾಡು ಚೇತನ್ ನಾಯಕ್ ಹಾಡಿದ್ದಾರೆ. ಎಲ್ಲ ನಮ್ಮ ಹುಡುಗರು, ಹೊಸ ಹುಡುಗರು, ನಮ್ಮ ಕನ್ನಡದ ಹೊಸ ಗಾಯಕರನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಹಾಡುಗಳು ಇದು. ಸೊ ಈ ಹಾಡುಗಳು ಸಿನಿಮಾಗೆ ನೀವು ನೋಡುವಾಗ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸಿನಿಮಾದಲ್ಲಿ. ಅದಾದಮೇಲೆ ಜನರು ಇನ್ನೂ ಕೇಳ್ತಾರೆ ಅಂತ ನಾನು ಭರವಸೆ ಇದೆ. ಒಳ್ಳೇದಾಗಲಿ, ಇಡೀ ಸಿನಿಮಾಗೆ ಒಳ್ಳೇದಾಗಲಿ. ಇಂಥ ಹೊಸಬರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನೀವು ಪ್ರತಿನಿತ್ಯ ನೋಡ್ತಾ ಇರ್ತೀರಿ. ಇವತ್ತು ಸಂಜೆ ಇನ್ನೊಂದೆಲ್ಲೋ ಪ್ರೆಸ್ ಮೀಟು, ದಿನಕ್ಕೆ 3-4 ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲ ಬ್ರೇಕಿಂಗ್ ನ್ಯೂಸ್ಗಳ ಮಧ್ಯೆ ಇಂಥ ಹೊಸಬರ ಸಿನಿಮಾಗೆ ನಿಮ್ದೊಂದು ಪೋಸ್ಟು, ನಿಮ್ದೊಂದು ಸಣ್ಣ ಒಂದು 10 ನಿಮಿಷದ ನೀವು ಆ ಸಿನಿಮಾನ ಪ್ರಮೋಟ್ ಮಾಡೋದ್ರ ಮೂಲಕ ಜನಕ್ಕೆ ಹೆಚ್ಚು ತಲುಪಿಸ್ಬೇಕು. ಈಗ ಅವ್ರು ಹೇಳಿದ್ರು ನಿರ್ಮಾಪಕರು 30 ಥಿಯೇಟ್ರು ಅಂತ. ನಾನು ಹೇಳಿದೆ ಕಡಿಮೆ ಥಿಯೇಟ್ರ್ ಇಟ್ಕೊಳ್ಳಿ, ಜಾಸ್ತಿ ಥಿಯೇಟ್ರ್ ಬೇಡ. 30 ಥಿಯೇಟ್ರನ್ನ ನಾವು ಮೇಂಟೈನ್ ಮಾಡಿದ್ರೆ, ಸಿನಿಮಾ ಚೆನ್ನಾಗಿದ್ರೆ 2ನೇ ವಾರ 60 ಥಿಯೇಟ್ರ್ ಆಗುತ್ತೆ, 160 ಥಿಯೇಟ್ರು ಆಗುತ್ತೆ. ಹಾಗಾಗಿ ಹೆಚ್ಚು ಶ್ರಮ ಈಗಾಗಲೇ ತಗೊಂಡಿದ್ದಾರೆ ಸಿನಿಮಾ ಮೇಲೆ. ರಿಲೀಸಲ್ಲೂ ಇನ್ನೂ ಹೆಚ್ಚು ಶ್ರಮ ತಗೊಳಕ್ಕೆ ಹೋಗ್ಬೇಡಿ. ಒಂದಷ್ಟು ಜನ ಅದನ್ನು ಒಪ್ಕೊಂಡ್ರೆ ಸಿನಿಮಾ ಮಾರನೇ ದಿವಸನೇ ನೆಕ್ಸ್ಟ್ ಶೋಗೆ ಬದಲಾಗುತ್ತೆ. ಎಷ್ಟೊಂದು ಸಿನಿಮಾಗಳು ಉದಾಹರಣೆ ಇದೆ. ಹಾಗಾಗಿ ಇಡೀ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಅದು ಮಾಮೂಲಾಗಿ ಕೇಳುವಂಥ ಸಪೋರ್ಟ್ ಕೇಳ್ತೀವಿ. ಅದ್ರ ಜೊತೆ ನೀವು ಒಂಚೂರು ಇನ್ನೊಂದು ಸಣ್ಣ ಎಕ್ಸ್ಟ್ರಾ ಎನರ್ಜಿ ನೀವು ಹಾಕಿ, ಅಷ್ಟೇ ಪ್ರೀತಿಯಿಂದ ಹಾಕಿ. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈಗ ಇಷ್ಟು ಜನ ಮಾತಾಡಿದ್ವಿ, 19ನೇ ತಾರೀಕು ಆಚೆರಲ್ಲಿರೋರು ಮಾತಾಡ್ತಾರೆ. ಇಲ್ಲಿವರೆಗೂ ಈಗ ನಾವು ಮಾತಾಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಮಲ್ಟಿಪ್ಲೆಕ್ಸ್ ಹೆಚ್ಚಾಗಿರುತ್ತಾ? ಸಿಂಗಲ್ ಥಿಯೇಟರ್ ಒಂದು 10 ಥಿಯೇಟರ್ವರೆಗೂ ಸಿಂಗಲ್ ಥಿಯೇಟರ್ ಇದೆ.